We were looking at this narrow way that leads to life. ನಾವು ಇಕ್ಕಟ್ಟಾದ ದಾರಿ, ಜೀವಕ್ಕೆ ನಡೆಸುವಂತ ದಾರಿಯ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ. And we also saw that one day we have to give an account of everything we have done in our life. ನಾವು ಮತ್ತೆ ಇನ್ನೊಂದು ನೋಡಿಕೊಂಡು ಏನು ಅಂದ್ರೆ ಒಂದು ದಿವಸ ನಮ್ಮ ಜೀವಿತಕ್ಕೆ ದೇವರ ಮುಂದೆ ಲೆಕ್ಕ ಕೊಡಬೇಕು ಅಂತ. So turn to 2 Corinthians in chapter 5. 2 ಕೊರಿಂಥ 5ರಲ್ಲಿ ನಾವು ನೋಡ್ಕೊಳ್ಳೋಣ. Everything we need to know for our life on this earth is written in the scriptures. ನಮ್ಮ ಜೀವಿತಕ್ಕೆ ಏನೆಲ್ಲ ಅವಶ್ಯಕತೆ ಇದೆಯೋ ಅದು ಯಾವುದೆಲ್ಲ ತಿಳ್ಕೊಳ್ಬೇಕು ಅದು ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. So if you don't read the Bible, you will not know. ನೀವು ದೇವರ ವಾಕ್ಯವನ್ನು ಓದಲಿಲ್ಲ, ಬೈಬಲ್ ಓದಲಿಲ್ಲ ಅಂದ್ರೆ ನಿಮಗೆ ಅದು ಅರ್ಥ ಆಗೋದಿಲ್ಲ. In most churches they don't teach everything written in the Bible. ಬಹಳಷ್ಟು ಸಭೆಗಳಲ್ಲಿ ದೇವರ ವಾಕ್ಯದಲ್ಲಿ ಏನು ಬರೆದಿದೆಯೋ ಅದನ್ನ ಸ್ಪಷ್ಟವಾಗಿ ತಿಳಿಸೋದಿಲ್ಲ. What they are teaching is not wrong. ಅವರು ಉಪದೇಶ ಕೊಡೋದು ಸರಿ ಇರಬಹುದು. People say, what have you got in CFC which other churches don't have? ಕೆಲವರು ಹೇಳ್ತಾರೆ CFC ನಲ್ಲಿ ಏನಿದೆ ಅದು ಬೇರೆ ಸಭೆಯಲ್ಲಿ ಇಲ್ಲದೆ ಇರುವಂತದ್ದು ಅಂತ. Are they teaching something wrong? ಹಾಗಿದ್ರೆ ಅವರು ತಪ್ಪಾಗಿ ಏನಾದ್ರು ಬೋಧಿಸ್ತಾ ಇದ್ದಾರಾ? That is like asking, ಅದು ಹೇಗೆ ಅಂದ್ರೆ in the kindergarten class, are they teaching anything wrong? ಅದು ಕೇಳೋದು ಹೇಗೆ ಅಂದ್ರೆ ಶಿಶು ವಿಹಾರದಲ್ಲಿ ಏನಾದರೂ ತಪ್ಪಾಗಿ ಹೇಳ್ಕೊಡ್ತಾ ಇದ್ದಾರಾ? No, ಇಲ್ಲ. They are teaching the alphabets and they are teaching some words. ಅವರು ಅಲ್ಲಿ ಅಕ್ಷರಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ ಮತ್ತು ಕೆಲವು ಪದಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. 2 + 2 is 4 and 3 + 3 is 6. 2 4 3 3 6 ಅನ್ನೋದು ಕಳಿಸ್ಕೊಡ್ತಾ ಇದ್ದಾರೆ. There's nothing wrong there. ಅದರಿಂದ ಏನು ತಪ್ಪಿಲ್ಲ. But if a child is sitting there for 20 years and that's all it's learning, then there's something wrong. ಅಲ್ಲೇ ಒಂದು 20 ವರ್ಷ ಆ ಮಗು ಅಲ್ಲೇ ಅದೇ ತರಗತಿನಲ್ಲಿದ್ದು ಏನು ಅದಕ್ಕಿಂತ ಹೆಚ್ಚಾಗಿ ಕಲಿತಾ ಇಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. That is where we disagree with many churches. ಅದಕ್ಕಾಗಿ ಕೆಲವು ಸಭೆಯ ಬಗ್ಗೆ ನಾವು ಅವರ ಜೊತೆ ಒಪ್ಕೊಳ್ಳೋದಿಲ್ಲ. They are teaching what is right. The blood of Jesus will cleanse you from all sin. ಅವರು ಹೇಳ್ತಾ ಇರೋದು ಸರಿಯಾಗಿದೆ. ಕ್ರಿಸ್ತನ ರಕ್ತವು ನಿಮ್ಮ ಪಾಪವನ್ನು ಶುದ್ಧೀಕರಿಸುತ್ತೆ. Christ died for our sins. ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತಿದ್ದಾನೆ. But that's the same thing they're teaching for 20 years, 30 years. 20 ವರ್ಷ 30 ವರ್ಷ ಅದನ್ನೇ ಅವರು ಬೋಧಿಸ್ತಾ ಇದ್ದಾರೆ. As if there's only one sentence in the Bible. ದೇವರ ವಾಕ್ಯದಲ್ಲಿ ಒಂದೇ ಒಂದು ಪದ ಇದೆ ಅನ್ನೋ ತರ. Christ died for our sins. ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ಸತ್ತನು. That's not all. There's a lot more in the Bible. ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿದೆ ಇನ್ನು. So the difference is we teach everything in the Bible. ವ್ಯತ್ಯಾಸ ಏನು ಅಂದ್ರೆ ನಾವು ದೇವರ ವಾಕ್ಯದಲ್ಲಿ ಏನೆಲ್ಲ ಇದೆ ಅದೆಲ್ಲ ಬೋಧಿಸ್ತೀವಿ. A good school is not only kindergarten, it goes all the way up to the highest class. ಒಳ್ಳೆಯ ಶಾಲೆ ಯಾವುದು ಅಂದ್ರೆ ಅದು ಶಿಶು ವಿಹಾರ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಿನದನ್ನ ಬೋಧಿಸಿಕೊಂಡು ಮುಂದೆ ಕರ್ಕೊಂಡು good church is that which teaches the whole Bible. ಒಳ್ಳೆಯ ಸಭೆ ಯಾವುದು ಅಂದ್ರೆ ಸತ್ಯವೇದವನ್ನು ಪೂರ್ಣವಾಗಿ ಬೋಧಿಸುವಂತ. For example, listen to this. ಉದಾಹರಣೆಗೆ ಇದನ್ನ ನೋಡಿ. 2 Corinthians 5 verse 10. 2 ಕೊರಿಂಥ 5:10ರಲ್ಲಿ ನಾವು ನೋಡೋಣ. We must all appear before the judgment seat of Christ so that everyone can be rewarded for the deeds done in the body, what he has done, whether good or bad. ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಲೇಬೇಕು. There is no one who's going to avoid that. Every one of us sitting here, including me, one day we have to stand at the judgment seat of Christ. ಇಲ್ಲಿ ಕುಳಿತವರು ಯಾರು ಒಬ್ಬರು ಕೂಡ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾನು ಸೇರಿ ಒಂದು ದಿವಸ ನ್ಯಾಯಸ್ಥಾನದ ಮುಂದೆ ಒಂದು ಲೆಕ್ಕ ಕೊಡಬೇಕು. That is like the final examination. ಅದು ಒಂದು ಕಡೆಯ ಪರೀಕ್ಷೆ ಇದ್ದಂತೆ. And just like you prepare your children for the final examination, ಕಡೆಯ ಪರೀಕ್ಷೆಗೆ ನಿಮ್ಮ ಮಕ್ಕಳನ್ನ ಹೇಗೆ ತಯಾರಿ ಮಾಡ್ತಿರಲ್ಲ, you will tell your children you study the subjects that are coming in the final examination. ನಿಮ್ಮ ಮಕ್ಕಳಿಗೆ ಹೇಳ್ತೀರಾ ಇದರ ಬಗ್ಗೆ ಪರೀಕ್ಷೆಗಳು ಬರುತ್ತೆ, ಇದಕ್ಕಾಗಿ ನೀನು ಓದ್ಕೊಳ್ಬೇಕು ಅಂತ. Don't worry about the other subjects, but whatever subject is coming in the final examination, study for that. ಬೇರೆ ವಿಷಯಗಳ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪರೀಕ್ಷೆಗೆ ಯಾವ ವಿಷಯಗಳು ಬರುತ್ತೆ ಅದನ್ನ ಸರಿಯಾಗಿ ಅಧ್ಯಯನ ಮಾಡು. For Christians, the final examination is the judgment seat of Christ when he comes back. ಕ್ರೈಸ್ತರಿಗೆ ಮುಖ್ಯ ಪರೀಕ್ಷೆ ಯಾವುದು ಅಂದ್ರೆ ಯೇಸು ಸ್ವಾಮಿ ನ್ಯಾಯ ತೀರ್ಮಾನ ಮಾಡ್ತಾರಲ್ಲ, ಅದಕ್ಕೆ ನಾವು ತಯಾರಾಗಿ ನಿಂತ್ಕೊಳ್ಳುವಂತ. What is the subject? ಅದಕ್ಕೆ ವಿಷಯ ಯಾವುದು? It's written here. ಇಲ್ಲಿ ಬರೆದಿದೆ. Everything we did in our body. ನಾವು ನಮ್ಮ ದೇಹದಲ್ಲಿ ಏನೆಲ್ಲ ಮಾಡಿದ್ದೀವೋ ಅದು ಕಾರ್ಯಗಳು, whether good or bad, ಒಳ್ಳೆಯದಾಗಲಿ ಕೆಟ್ಟದಾಗಲಿ. What all we do in our body? ನಮ್ಮ ದೇಹದಲ್ಲಿ ಏನೆಲ್ಲ ಮಾಡ್ತೀವಿ? We do things with our hands. ನಮ್ಮ ಕೈನಲ್ಲಿ ಕಾರ್ಯಗಳನ್ನು ಮಾಡ್ತೀವಿ. We see things with our eyes. ನಮ್ಮ ಕಣ್ಣಿನಲ್ಲಿ ಕೆಲವನ್ನ ನೋಡ್ತೀವಿ. We say things with our tongue. ನಮ್ಮ ನಾಲಿಗೆಯಿಂದ ಕೆಲವು ಮಾತಾಡ್ತೀವಿ. These are things we do with our body. ನಮ್ಮ ದೇಹದಿಂದ ಇದನ್ನೇ ಮಾಡ್ತೀವಿ. We think things in our mind. ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ತೀವಿ. And we have attitudes towards people in our heart. ನಮ್ಮ ಹೃದಯದಲ್ಲಿ ಇತರರ ವ್ಯಕ್ತಿಗಳ ಬಗ್ಗೆ ಮನೋಭಾವಗಳು. Every one of those things will be judged. ಆ ಎಲ್ಲಾ ಕಾರ್ಯಗಳು ಒಂದು ದಿವಸ ನ್ಯಾಯ ತೀರ್ಮಾನ ಕೊಡಲ್ಪಡಬಹುದು. Because from the day we were born, everything we did is stored in our memory. ಯಾಕೆ ಅಂದ್ರೆ ನಮ್ಮ ಜೀವಿತ ಕಾಲಾವಧಿಯಲ್ಲಿ ನಾವು ಏನೆಲ್ಲ ಮಾಡಿದೀವೋ ಅದೆಲ್ಲ ನಮ್ಮ ಮನಸ್ಸಿನಲ್ಲಿ ಸೂಚಿಸಿ ಇಡಲ್ಪಟ್ಟಿದೆ. For example, you can remember something that happened last year. ನಿಮಗೆ ನೆನಪಿದೆ ಕಡೆಯ ವಾರದಲ್ಲಿ ನೀವು ಏನು ಮಾಡಿದ್ವಿ ಅಂತ.
Where is it stored? In your memory. ಅದು ಎಲ್ಲಿ ಸಿದ್ಧವಾಗಿದೆ? ಅದು ನಿಮ್ಮ ಮನಸ್ಸಿನಲ್ಲಿ ಅದು ಇಡಲ್ಪಟ್ಟಿದೆ. If you have a good memory, you can remember some things you did 10 years ago. ನಿಮಗೆ ಒಳ್ಳೆಯ ನೆನಪು ಶಕ್ತಿ ಇದ್ರೆ 10 ವರ್ಷದ ಮೊದಲು ಮಾಡಿದ್ದು ಕೂಡ ನಿಮಗೆ ನೆನಪಿರುತ್ತೆ. I can remember things I did 60 years ago. ನನಗೆ ಕೆಲವು ವಿಷಯ ನೆನಪಿದೆ 60 ವರ್ಷದ ಮೊದಲು ನಾನು ಮಾಡಿರೋ ಕಾರ್ಯಗಳು. I'm sure you can remember some things that you did many years ago. ಬಹಳ ವರ್ಷಗಳ ಹಿಂದೆ ನಿಮಗೂ ಕೂಡ ಅದು ಕೆಲವು ವಿಷಯಗಳು ನೆನಪಿರುತ್ತೆ ಅಂತ ನಾನು. How do you remember that? ಹೇಗೆ ನೆನಪಿಟ್ಕೊಂಡಿದ್ದೀರಿ? Somebody did some good to you or somebody did some bad to you, you remember it. ನಿಮಗೆ ಕೆಲವರು ಒಳ್ಳೇದು ಮಾಡಿರ್ಬೋದು, ಕೆಟ್ಟದ್ದು ಮಾಡಿರ್ಬೋದು, ಅದು ನೆನಪಿಟ್ಕೊಂಡಿರ್ತೀವಿ. It's all in our memory. ಇದು ಎಲ್ಲ ನಮ್ಮ ನೆನಪಿನ ಶಕ್ತಿಯಲ್ಲಿದೆ. And when we stand before Christ, ನಾವು ಕ್ರಿಸ್ತನ ಮುಂದೆ ನಿಂತ್ಕೊಂಡಾಗ everything in our memory will be revealed on a screen. ನಮ್ಮ ಮನಸ್ಸಿನಲ್ಲಿ ಇರೋದು, ನಮ್ಮ ನೆನಪಿನಲ್ಲಿ ಇರೋದೆಲ್ಲ ಆ ಒಂದು ಪರದೆಯ ಮೇಲೆ ತೋರಿಸಲ್ಪಡುತ್ತೆ. It says here whether good or bad, it's there. ನೀವು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅದೆಲ್ಲ ಬರುತ್ತೆ. You see everything on the screen here, all that you did. Supposing on the screen, everything you did from the day you were born is going to be shown on the screen. ಈ ಒಂದು ಪರದೆಯ ಮೇಲೆ ನೀವು ನೋಡ್ತಾ ಇದ್ದೀರಾ ವಿಡಿಯೋ ಚಿತ್ರಣವನ್ನ, ಹಾಗೆ ನಿಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಕಾರ್ಯಗಳನ್ನು ಇದರಲ್ಲಿ ತೋರಿಸಲ್ಪಟ್ಟರೆ. From the day you were born, ನೀವು ಹುಟ್ಟಿದ ಅಂದಿನಿಂದ everything, ಎಲ್ಲವನ್ನು, good, ಒಳ್ಳೆಯದು and bad, ಕೆಟ್ಟದ್ದು. Would you like to sit here? ನೀವು ಇಲ್ಲಿ ಕುಳಿತುಕೊಳ್ಳಿಕ್ಕೆ ಇಷ್ಟಪಡ್ತೀರಾ? If that is going to be played on the screen? ನಿಮ್ಮ ಜೀವಿತದ ಎಲ್ಲ ಕಾರ್ಯಗಳನ್ನು ಇಲ್ಲಿ ತೋರಿಸಲ್ಪಟ್ರೆ? Because there are so many things we did we are ashamed of. ಯಾಕಂದ್ರೆ ನಾವು ಮಾಡಿದ ಹಲವಾರು ಕಾರ್ಯಗಳ ಬಗ್ಗೆ ನಮಗೆ ನಾಚಿಕೆ ಇದೆ. Say, hey, are they all going to see all that I did? ಎಲ್ಲರೂ ನಾನು ಮಾಡೋದನ್ನ ನೋಡ್ತಾರಾ? And all that I thought in my mind also? ನಾನು ಮನಸ್ಸಿನಲ್ಲಿ ಯೋಚಿಸಿದ್ದು ಕೂಡ, all the things I did in secret when nobody was watching? ಯಾರು ನೋಡದೇ ಇರುವಾಗ ನಾನು ರಹಸ್ಯ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನೆಲ್ಲ and everybody is going to see. ಪ್ರತಿಯೊಬ್ಬರು ಅದನ್ನ ನೋಡ್ತಾರೆ. You'll feel like running away. ನಿಮಗೆ ಅನ್ಸುತ್ತೆ ಇಲ್ಲಿಂದ ಓಡಿ ಹೋಗ್ಬೇಕು. But it says in the day of judgment it will all be revealed there. ಇಲ್ಲಿ ಹೇಳುತ್ತೆ ನ್ಯಾಯಸ್ಥಾನದ ದಿವಸ ಇದನ್ನೆಲ್ಲ ತೋರಿಸಲ್ಪಡುತ್ತೆ ಅಂತ. And that is why ಅದಕ್ಕಾಗಿ Jesus died, so that all the bad things can be cleansed away from the blood of Christ. ಅದಕ್ಕಾಗಿ ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ಸತ್ತರು, ನಾವು ಮಾಡಿರೋ ಕೆಟ್ಟ ಕಾರ್ಯಗಳು ಅದರಿಂದ ಅಳಿಸಲ್ಪಡಬೇಕು ಅಂತ. But it's not automatically cleansed. ಅದು ತಾನಾಗಿ ಶುದ್ಧಿ ಹೊಂದೋದಿಲ್ಲ. You have to do something. ನೀವು ಏನೋ ಒಂದು ಮಾಡಬೇಕು. Read that in 1 John chapter 1 verse 9. 1 ಯೋಹನ 1ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡ್ಕೊಳ್ಳೋಣ. It says here, if we confess our sins, ಇಲ್ಲಿ ಹೇಳುತ್ತೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು God is faithful to not only forgive us but to cleanse us from all unrighteousness. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು, ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಶುದ್ಧಿ ಮಾಡುವನು, ಪರಿಹರಿಸಿ ನಮ್ಮನ್ನು ಶುದ್ಧಿಪಡಿಸುವನು ಅಂತ ಹೇಳುತ್ತೆ.